ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣನ, ಪುರುಷರಿಗೆ ಉಚಿತ ಪ್ರಯಾಣ ಇಲ್ವಾ ಅನ್ನೋದು ಪುರುಷರಿಗೆಲ್ಲ ಒಂದ್ ಕಡೆ ಪ್ರಶ್ನೆ ಆಗಿತ್ತು. ಇಲ್ಲೊಬ್ರು ಪುರುಷ ಪ್ರಯಾಣಿಕರಿದ್ದಾರೆ, ಅವರ ಒಪಿನಿಯನ್ ಏನಿದೆ ಉಚಿತ ಪ್ರಯಾಣದ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಇವಾಗ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ, ಪುರುಷರಿಗಿಲ್ಲ. ಈ ಒಂದು ಶಕ್ತಿ ಯೋಜನೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನನ್ನ ಪ್ರಕಾರ ಯಾರಿಗೂ ಇದು ಫ್ರೀಯಾಗಿ ಕೊಡ್ಲೇಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಿನಿಮಮ್ ಚಾರ್ಜಸ್ ಮಾಡಲೇಬೇಕು. ಯಾಕಂದ್ರೆ ಮೇಂಟೈನ್ ಮಾಡೋದು, ಬಸ್ ಸ್ಟ್ಯಾಂಡ್ ಮೇಂಟೈನ್ ಮಾಡೋದು, ಬಸ್ಗಳನ್ನ ಮೇಂಟೈನ್ ಮಾಡೋದು ಎಲ್ಲ ಕಷ್ಟ, ತುಂಬಾ ಕಾಸ್ಟ್ ಬರುತ್ತೆ. ಅದಕ್ಕೆಲ್ಲ ಒಬ್ರಿಗೆ ಫ್ರೀ ಮಾಡಿ ಇನ್ನೊಬ್ರಿಗೆ ಫ್ರೀ ಮಾಡ್ದೇ, ನಾವು ಸಾಧಾರಣ ಎಲ್ಲ ದೇಶಗಳಲ್ಲಿ, ಸಾಧಾರಣ ವಿದೇಶಗಳಲ್ಲೆಲ್ಲ ಹೋಗಿ ಬಂದಿದ್ದೀನಿ. ಎಲ್ಲ ಶ್ರೀಮಂತ ರಾಷ್ಟ್ರಗಳಲ್ಲೂ ಕೆಲವು ಇದಾವೆ, ಅಲ್ಲಿ ಎಲ್ಲ ಮಿನಿಮಮ್ ಚಾರ್ಜಸ್ ಮಾಡ್ತಾರೆ. ಅದರಿಂದ ಯಾರಿಗೂ ಮಿನಿಮಮ್ ಚಾರ್ಜಸ್ ಇರಲೇಬೇಕು, ಫ್ರೀ ಅಂತ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದೊಂದು ಒಪಿನಿಯನ್ ಇದೆ, ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಮಾಡಿದಾರ ಅಂತ ನಿಮ್ಮ ಒಪಿನಿಯನ್ ಏನಿದೆ? ಇರ್ಬೋದೇನೋ, ಅದು ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಮೇ ಬಿ ರಾಜಕೀಯ ಉದ್ದೇಶದಿಂದ ಇದು ಮಾಡಿರ್ಬೋದು. ಇವಾಗ ಉಚಿತ ಪ್ರಯಾಣ ಶುರುವಾದಾಗಿಂದ ಸಾಕಷ್ಟು ಮಹಿಳೆಯರ ದಟ್ಟಣೆ ಜಾಸ್ತಿ ಆಗಿದೆ ಬಸ್ಸಲ್ಲಿ. ಪುರುಷರಿಗೆ ಸೀಟ್ ಕೂಡ ಸಿಗ್ತಾ ಇಲ್ಲ, ಹತ್ತೋದಕ್ಕಾಗಲ್ಲ, ನಿಲುಗಡೆ ಕೊಡ್ತಾ ಇಲ್ಲ ಅಂತ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇರ್ಬೋದೇನೋ, ಆದರೆ ನಾನು ಹೆಚ್ಚು ಬಸ್ನಲ್ಲಿ ಪ್ರಯಾಣ ಮಾಡಲ್ಲ. ನಾನು ಪ್ರೈವೇಟ್ ವೆಹಿಕಲಲ್ಲಿ ಟ್ರಾವೆಲ್ ಮಾಡೋದು. ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾಸ್ ಇಲ್ಲ. ನಾವು ಮೈಸೂರಿಂದ ನಾವು ಅಡುಗೆ ಕಾಂಟ್ರಾಕ್ಟ್ ಮೈಸೂರಿಂದ ಬೆಂಗಳೂರಿಗೆ ಬರ್ತೀವಿ. ಆದರೆ ತಮಿಳ್ನಾಡಲ್ಲಿ ಮಾಡಿದ್ದಂಥ ಒಂದು ತೀರ್ಮಾನ ವಿಜಯ್ ಅವರು ಮಾಡಿದ್ದು, ಅದು ಕರ್ನಾಟಕದಲ್ಲಿ ಆ ಥರ ಮಾಡಿದರೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಸೌಕರ್ಯವನ್ನು ತಮಿಳ್ನಾಡಲ್ಲಿ ವಿಜಯ್ ಅವರು ಅದನ್ನು ತೊಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಬಸ್ ಪ್ರಯಾಣ ಒಂದು ಉಚಿತ ಬಿಟ್ಟು ಬೇರೆ ಏನಾದರೂ ಸವಲತ್ತು ಮಾಡ್ಬೋದಾಯಿತು. ಯಾಕಂದರೆ ಜಾಸ್ತಿ ಕೆಲಸಕ್ಕೆ ಪುರುಷರು ಪ್ರಯಾಣ ಬಳಸ್ತಾರೆ KSRTCಯಲ್ಲಿ. ಮತ್ತು ಮುಂಚೆ ಎಲ್ಲ ಟ್ರೈನಲ್ಲಿ ಜಾಸ್ತಿ ಪ್ರಯಾಣ ಬಳಸ್ತಾ ಇದ್ದರು. KSRTC ಫ್ರೀ ಆದ್ರ ಮೇಲೆ ಪುರುಷರಿಗೆ ಸೀಟ್ ಸಿಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾರೆ, ಯಾರು ಟ್ರೈನಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಎಲ್ಲ ಬಸ್ಸಿಗೆ ಬರ್ತಾರೆ. ಮಹಿಳೆಯರು ಟ್ರೈನಿಗೆ ಹೋಗೋದು ಕಮ್ಮಿ ಮಾಡೋದ್ರಿಂದ ಎಲ್ಲ ಟ್ರೈನಲ್ಲೂ ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ನಿರ್ಧಾರ ಬೇಡ ಆಗಿತ್ತು. ಬೇರೆ ಎಲ್ಲದೂ ಅವರು ಕೊಟ್ಟಿದ್ದು, ಮಹಿಳೆಯರಿಗೆ ಸವಲತ್ತು ಕೊಟ್ಟಿದ್ದರಲ್ಲಿ ನಮಗೇನು ಬೇಸರ ಇಲ್ಲ. ಬಸ್ ಪ್ರಯಾಣದ್ದೊಂದು ನಿಲ್ಲಿಸ್ಬೋದಾಗಿತ್ತು. ನೀವು ಹೇಳಿದ್ರಿ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಾಗಿತ್ತು, ಬೇರೆ ಏನಾದ್ರು ಅಂತ ಅಂದ್ಬಿಟ್ಟು. ಪರ್ಯಾಯ ವ್ಯವಸ್ಥೆಗಳಂದ್ರೆ ನಿಮ್ಮ ಪ್ರಕಾರ ಏನು? ನಮ್ಮ ಪ್ರಕಾರ ಹಿರಿಯ ಪ್ರಯಾಣಿಕರಿಗೆ, ಆಮೇಲೆ ವೈದ್ಯಕೀಯ ವಿಚಾರದಲ್ಲಿ, ಮತ್ತು ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಅದಕ್ಕೆಲ್ಲ ಅವರು ಒಲವು ಕೊಡ್ಬೋದಾಗಿತ್ತು ಕರ್ನಾಟಕ ಸರ್ಕಾರ. ಬೇರೆ ಏನು ಅನಾಥ ಆಶ್ರಮಗಳು, ಎಷ್ಟೋ ಜನ ಬಡಪಾಯಿಗಳು ಎಲ್ಲ ಫುಟ್ಪಾತಲ್ಲಿ ಮಲಗ್ತಾರೆ, ಅವರಿಗೆಲ್ಲ ಒಂದು ಇದಾಗುವಂಥ ಸೌಕರ್ಯ, ಅವರಿಗೊಂದು ಉದ್ಯೋಗ, ಅವರಿಗೊಂದು ಬುದ್ಧಿವಾದ ಹೇಳಿ ಅವ್ರನ್ನ ಒಂದು ಇದನ್ನು ತರೋದು, ಆ ಥರದ್ದೆಲ್ಲ ಜಾರಿ ತರಬೇಕು. ಜನಕ್ಕೆ ಅನುಕೂಲ ಆಗೋದೀಗ ನನ್ನ ಮನೇಲಿ ನನ್ನ ಹೆಂಡತಿಗೆ ಫ್ರೀ ಕೊಟ್ಟಿದೆ ಅಂದರೆ ನನಗೇನಿದೆ, ಅವಳು ಕೊಡೋ 2,000 ರೂಪಾಯಲ್ಲಿ ನನ್ನ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ನಾನು ತಿಂಗಳಿಗೆ 3,500 ರೂಪಾಯಿ ಮನೆ ಬಾಡಿಗೆ ಕಟ್ತೀನಿ. ಮಕ್ಕಳ ಎಜುಕೇಷನ್ನಿಗೆ ಎಷ್ಟು ಬೇಕು ಆ ಥರದ್ದು ಎಲ್ಲ ಫ್ರೀ ಕೊಟ್ಟಿದ್ರೆ ನಮಗೂ ಸಂತೋಷವಾಗ್ತಿತ್ತು. ನಾವು ಇನ್ನೂ ಕಾಂಗ್ರೆಸ್ಸನ್ನು ಇನ್ನೂ ಗೆಲ್ಲಿಸ್ಬೋದಾಗಿತ್ತು. ಪುರುಷ ಪ್ರಯಾಣಿಕರಿಗೂ ಖುಷಿ ಆಗೋದು. ಮಹಿಳೆಯರೊಬ್ಬರಿಗೆ ನನ್ನ ಮನೇಲಿ ನನ್ನ ಹೆಂಡತಿ ಮಕ್ಕಳಿಗೆ ಸವಲತ್ತು ಕೊಟ್ಬಿಟ್ರೆ ನಾನು ಇದು ದುಡಿಮೆ ಮಾಡೋದು ತಪ್ಪಿದೆಯಾ? ಇಲ್ಲ. ಇವಾಗ ನೀವು ಹೇಳಿದ್ರಿ ಅಲ್ವಾ, ಇವಾಗ ಏನಾದರೂ ಪುರುಷರಿಗೆ ಏನಾದರೂ ರಿಯಾಯಿತಿ ಕೊಡ್ತಾರೆ, ಕನ್ಸೆಷನ್ ಕೊಡ್ತಾರೆ ಅಂತ ಅಂದ್ರೆ ನಿಮ್ಮ ಒಪಿನಿಯನ್ ಏನು? ಕೊಡ್ಬೇಕಾ ಕೊಡಬಾರ್ದು? ಕೊಡಬಾರ್ದು. ಯಾಕಂದರೆ ಅದು ಕೊಟ್ಟು ಇನ್ನೂ ಅನಾನುಕೂಲನೇ ಆಗೋದು. ಅದು ಈಗ ಮಹಿಳೆಯರ ಉಚಿತ ಪ್ರಯಾಣ ಇದರದ್ದು ಚೇಂಜ್ ಮಾಡಿ ಬೇರೆ ಏನಾದ್ರು ಸವಲತ್ತು ಕೊಡಲಿ, ಅವರು ಉಚಿತ ಪ್ರಯಾಣವನ್ನು ನಿಲ್ಲಿಸಲಿ. ಅಲ್ಲಿಗೆ ಎಲ್ಲ ಸರ್ಕಾರ ಇನ್ನೂ ಅವರಿಗೂ ಇದು ಕೊಡ್ತಾರೆ, ಒಲವು ಕೊಡ್ತಾರೆ. ಹೌದು, ನಮ್ಮ ಅನಿಸಿಕೆ. ಇವಾಗ ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣವನ್ನ ಕೊಡೋದ್ರಿಂದ ನಷ್ಟ ಆಗ್ತಾ ಇದೆ, ಲಾಭ ಕೂಡ ಏನಿಲ್ಲ. ಅವಾಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಂತ 2,000 ರೂಪಾಯಿ ಕೊಡ್ತಾರೆ, ಜೊತೆಗೆ ಶಕ್ತಿ ಯೋಜನೆ ಅಂತ ಉಚಿತ ಪ್ರಯಾಣವನ್ನ ಕೊಟ್ಬಿಟ್ರೆ ನಷ್ಟ ಆಗ್ತಾ ಇದೆ ಹೊರತು ಯಾವುದೇ ರೀತಿ ಲಾಭ ಆಗ್ತಲ್ಲ. ಇದ್ರ ಬದಲು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಬೇಕು. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಗೆಲುವು ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋಂಥ ಒಪಿನಿಯನ್ ಕೇಳಿದ್ವಿ. ಬೇರೆ ಪ್ರಯಾಣಿಕರು ಯಾವ ರೀತಿ ಹೇಳ್ತಾರೆ ಬನ್ನಿ ಕೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.